ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 108ನೆಯ ಅಧ್ಯಾಯವಾದ ಪ್ರಯಾಗ ಮಾಹಾತ್ಮ್ಯ, ಪ್ರಯಾಗ ಕ್ಷೇತ್ರದಲ್ಲಿ ಪ್ರಾಯೋಪವೇಶ ವ್ರತದ ಫಲದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಯುಧಿಷ್ಠಿರನು ಕೇಳುತ್ತಾನೆ, ಓ ಮುನಿವರ್ಯ, ನೀನು ಹೇಳಿದ ಪ್ರಯಾಗ ವೃತ್ತಾಂತವನ್ನು ಕೇಳಿದೆನು. ಆ ದಿವ್ಯ ಕ್ಷೇತ್ರದ ನಾಮ ಕೀರ್ತನದಿಂದ ನನ್ನ ಮನಸ್ಸು ಈಗ ನಿರ್ಮಲವಾಯಿತು. ಎಲೆ ಪೂಜ್ಯನೇ, ಅಲ್ಲಿ ಪ್ರಾಯೋಪವೇಶವನ್ನು ಅಂದರೆ ಆಮರಣಾಂತವಾದ ಉಪವಾಸ ವ್ರತವನ್ನು ಕೈಗೊಳ್ಳುವುದರಿಂದ ಬರುವ ಫಲವೇನೆಂಬುದನ್ನು ಹೇಳು. ಸಕಲ ಪಾಪಗಳಿಂದಲೂ ಪರಿಶುದ್ಧನಾದ ಬಳಿಕ ಅವನು ಯಾವ ಲೋಕವನ್ನು ಸೇರುವನು? ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ, ಓ ಧರ್ಮರಾಜ, ಪ್ರಯಾಗ ಕ್ಷೇತ್ರದಲ್ಲಿ ಪ್ರಾಯೋಪವೇಶವನ್ನು ಮಾಡಿದವನಿಗೆ ಬರುವ ಫಲವನ್ನು ಕೇಳು. ಎಲೈ ಚಕ್ರವರ್ತಿ, ಆತನು ಜ್ಞಾನಿಯೂ ಶ್ರದ್ಧಾವಂತನೂ ಜಿತೇಂದ್ರಿಯನೂ ಆಗುವನು. ಅವನಿಗೆ
ಯಾವ ಅಂಗದಲ್ಲೂ ನ್ಯೂನತೆ ಇರದು. ರೋಗವು ಅವನ ಹತ್ತಿರ ಸುಳಿಯದು. ಅವನ ಇಂದ್ರಿಯಗಳೆಲ್ಲ ಪಟುವಾಗಿರುವವು. ಒಂದೊಂದು ಹೆಜ್ಜೆಗೂ ಆತನಿಗೆ ಅಶ್ವಮೇಧದ ಫಲವು ಬರುವುದು. ಓ ರಾಜ, ಅವನು ತನ್ನ ವಂಶಜರಲ್ಲಿ ಹಿಂದಿನ ಮತ್ತು ಮುಂದಿನ 10 ತಲೆಯವರನ್ನು ಸದ್ಗತಿಗೆ ಒಯ್ಯುವನು. ಸಕಲ ಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದುವನು. ಉತ್ತಮ ಗತಿಯನ್ನು ಪಡೆಯುವನು. ಧರ್ಮರಾಜನು ಹೇಳುತ್ತಾನೆ, ಓ ಧರ್ಮಜ್ಞ, ನಾನು ಬಹಳ ಅದೃಷ್ಟಶಾಲಿ. ಏಕೆಂದರೆ ಇಂತಹ ಧರ್ಮಮಯವಾದ ವೃತ್ತಾಂತವನ್ನು ನೀನು ನನಗೆ ಹೇಳುತ್ತಿರುವೆ. ಪ್ರಭು, ಆದರೆ ನನಗೊಂದು ಸಂಶಯ ಬಂದಿದೆ. ಸ್ವಲ್ಪ ಪ್ರಯತ್ನದಿಂದಲೇ ಅತ್ಯಧಿಕವಾದ ಪುಣ್ಯವು ಬರುತ್ತದೆ. ಒಳ್ಳೆಯ ವ್ರತಗಳಿಂದಲೂ ಅನೇಕ ಅಶ್ವಮೇಧಗಳಿಂದಲೂ ಬರುವ ಫಲವು ಪ್ರಾಪ್ತವಾಗುತ್ತದೆ ಎಂಬುದು ಹೇಗೆ? ಇದನ್ನು ತಿಳಿದುಕೊಳ್ಳಬೇಕೆಂದು ನನಗೆ ಬಹಳ ಕುತೂಹಲವಿದೆ. ನನ್ನ ಸಂದೇಹವನ್ನು ಪರಿಹರಿಸು. ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ, ಮಹಾವೀರನಾದ ಎಲೈ ಧರ್ಮರಾಜನೇ, ಹಿಂದೆ ಋಷಿಗಳ ಎದುರಿಗೆ ಬ್ರಹ್ಮನು ಹೇಳುತ್ತಿದ್ದುದನ್ನು ನಾನು ಕೇಳಿದೆನು. ಅದನ್ನೇ ಈಗ ನಿನಗೆ ಹೇಳುವೆನು. ಪ್ರಯಾಗ ಕ್ಷೇತ್ರವು ಸುತ್ತಲೂ 5 ಯೋಜನದ ಅಳತೆಯ ಮಂಡಲಾಕಾರವಾಗಿದೆ. ಆ ಭೂಭಾಗವನ್ನು ಪ್ರವೇಶಿಸಿದರೆ ಸಾಕು, ಒಂದೊಂದು ಹೆಜ್ಜೆಗೂ ಅಶ್ವಮೇಧದ ಫಲವು ಬರುವುದು. ಅಲ್ಲಿ ಪ್ರಾಣಗಳನ್ನು ತೊರೆದ ಮನುಷ್ಯನು ತನ್ನ ವಂಶಜರಲ್ಲಿ ಹಿಂದಿನ 7 ತಲೆಯವರನ್ನೂ ಮುಂದಿನ 14 ತಲೆಯವರನ್ನೂ ಉದ್ಧರಿಸುವನು. ಓ ರಾಜೇಂದ್ರ, ಹೀಗೆ ತಿಳಿದು ಯಾವಾಗಲೂ ಆ ಕ್ಷೇತ್ರದ ಸೇವೆಯಲ್ಲಿ ತೊಡಗಿರಬೇಕು. ಶ್ರದ್ಧೆ ಇಲ್ಲದವರಿಗೆ ಅವರ ಪಾಪವಶದಿಂದ ಮನಸ್ಸು ಕೆಟ್ಟು ಹೋಗುವುದು. ದೇವತೆಗಳಿಂದ ರಕ್ಷಿತವಾದ ಆ ಪುಣ್ಯಭೂಮಿಗೆ ಅವರು ಹೋಗಲಾರರು. ಧರ್ಮರಾಜನು ಹೇಳಿದನು, ಸ್ನೇಹವಶದಿಂದಲೋ ದ್ರವ್ಯ ಲೋಭದಿಂದಲೋ ಕಾಮಾದಿ ವಿಕಾರಗಳಿಗೆ ಅಧೀನರಾದ ಮನುಜರಿಗೆ ತೀರ್ಥಯಾತ್ರಾ ಫಲವು ದೊರಕುವುದು ಹೇಗೆ? ಅವರಿಗೆ ಪುಣ್ಯಫಲವು ಹೇಗೆ ತಾನೇ ಬಂದೀತು? ಧರ್ಮವೋ ಅಧರ್ಮವೋ ಯಾವುದನ್ನೂ ನೋಡದೆ ಎಲ್ಲ ಬಗೆಯ ಪದಾರ್ಥಗಳನ್ನು ಬೆಲೆಗೆ ಮಾರುತ್ತಾ ಇದು ಸರಿ ಇದು ತಪ್ಪು ಎಂದು ತಿಳುವಳಿಕೆಯೇ ಇಲ್ಲದ ಮನುಷ್ಯನಿಗೆ ಪ್ರಯಾಗ ಕ್ಷೇತ್ರ ವಾಸದಿಂದ ಏನಾದರೂ ಗತಿಯುಂಟೋ? ಚಿರಂಜೀವಿಯಾದ ಎಲೈ ಮಹರ್ಷಿಯೇ, ಅದನ್ನು ನನಗೆ ತಿಳಿಸು. ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ, ಎಲೈ ರಾಜನೇ, ಸಕಲ ಪಾಪ ಪರಿಹಾರಕವೂ ಮಹಾರಹಸ್ಯವೂ ಆದ ವಿಷಯವನ್ನು ಹೇಳುವೆನು ಕೇಳು. ಜಿತೇಂದ್ರಿಯನಾಗಿ 1 ತಿಂಗಳ ಕಾಲ ಪ್ರಯಾಗದ ಗಂಗಾ ಯಮುನ ಸಂಗಮದಲ್ಲಿ ಸ್ನಾನ ಮಾಡುವಾತನು ಎಲ್ಲ ಪಾಪಗಳಿಂದಲೂ ಬಿಡುಗಡೆ ಹೊಂದುವನು ಮತ್ತು ಸದ್ಗತಿಯನ್ನು ಪಡೆಯುವನು. ವಿಶ್ವಾಸಘಾತುಕನಾದವನಿಗೂ ಕೂಡ ಪ್ರಯಾಗ ಕ್ಷೇತ್ರದಲ್ಲಿ ಫಲವಿಲ್ಲದಿಲ್ಲ. ಅದನ್ನು ಹೇಳುತ್ತೇನೆ ಕೇಳು. ಭಿಕ್ಷಾಹಾರವನ್ನು ಸೇವಿಸುತ್ತಾ ದಿವಸಕ್ಕೆ 3 ಸಾರಿ ಸ್ನಾನ ಮಾಡುತ್ತಿದ್ದರೆ 3 ತಿಂಗಳಲ್ಲಿ ಆತನು ಪಾಪ ಮುಕ್ತನಾಗುವನು, ಸಂಶಯವಿಲ್ಲ. ಉದ್ದೇಶವೇ ಇಲ್ಲದೆ ಆಕಸ್ಮಿಕವಾಗಿ ಯಾವನೋ ಒಬ್ಬನಿಗೆ ಪ್ರಯಾಗ ಯಾತ್ರೆಯು ಅಲ್ಲಿ
ಸ್ನಾನ ಪಾನಾದಿಗಳು ಲಭಿಸಿದುವೆಂದು ತಿಳಿಯೋಣ. ಆತನೂ ಸಹ ಸಕಲ ವಿಧವಾದ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡಿಕೊಂಡು ಸ್ವರ್ಗಲೋಕದಲ್ಲಿ ಮಾನ್ಯತೆಯನ್ನು ಪಡೆಯುವನು. ಧನ ಧಾನ್ಯಗಳಿಂದ ಸದಾ ಸಮೃದ್ಧವಾದ ಕಡೆಯಲ್ಲಿ ಮತ್ತೆ ಜನಿಸುವನು. ಪ್ರಯಾಗದ ಮಹಿಮೆಯು ಎಂಥದೆಂಬುದನ್ನು ಚೆನ್ನಾಗಿ ತಿಳಿದವನಂತೂ ಅನವರತವೂ ಸುಖದಿಂದಿರುವನು. ಅವನ ತಂದೆ, ತಾತ, ಮುತ್ತಾತ ಮುಂತಾದವರೆಲ್ಲರೂ ನರಕದಿಂದ ಪಾರಾಗುವರು. ತತ್ವಜ್ಞನಾದ ಎಲೈ ಧರ್ಮರಾಜನೇ, ನೀನು ಧರ್ಮಾನುಸಾರವಾಗಿ ಮೇಲೆ ಮೇಲೆ ಪ್ರಶ್ನಿಸಿದೆ. ನಿನ್ನ ಹಿತದ ಸಲುವಾಗಿ ಸನಾತನವೆನಿಸಿದ ಈ ಧರ್ಮ ರಹಸ್ಯವನ್ನು ನಿನಗೆ ಹೇಳಿದೆನು. ಧರ್ಮರಾಜನು ಹೇಳುತ್ತಾನೆ, ಎಲೈ ಮಹರ್ಷಿಯೇ, ಇಂದಿಗೆ ನನ್ನ ಜನ್ಮವು ಸಫಲವಾಯಿತು, ವಂಶವು ಉದ್ಧಾರವಾಯಿತು. ನಾನು ಸಂತುಷ್ಟನಾದೆನು. ನಿನ್ನ ದರ್ಶನದಿಂದಲೇ ಅನುಗೃಹೀತನಾದೆನು. ಓ ಧರ್ಮಾತ್ಮ, ನಿನ್ನನ್ನು ನೋಡಿದ ಮಾತ್ರದಿಂದ ನನ್ನ ಪಾಪವು ದೂರವಾಯಿತು. ಎಲೈ ಪೂಜ್ಯನೇ, ನಾನೀಗ ಪರಿಶುದ್ಧನಾದನೆಂದು ತಿಳಿಯುತ್ತೇನೆ. ಮಾರ್ಕಂಡೇಯ ಮಹರ್ಷಿಯು ಹೇಳುತ್ತಾನೆ, ನಿನ್ನ ಜನ್ಮವು ಸಾರ್ಥಕವಾದುದು ಒಂದು ಭಾಗ್ಯ. ನಿನ್ನ ಕುಲವು ಉದ್ಧಾರವಾದುದು ಅದೃಷ್ಟ ವಿಶೇಷ. ಪ್ರಯಾಗದ ಮಹಿಮೆಯನ್ನು ಕೀರ್ತನ ಮಾಡಿದರೆ ಪುಣ್ಯವು ಹೆಚ್ಚುತ್ತದೆ, ಕೇಳಿದರೆ ಪಾಪವು ಪರಿಹಾರವಾಗುತ್ತದೆ. ಧರ್ಮರಾಜನು ಹೇಳುತ್ತಾನೆ, ಎಲೈ ಮಹಾಮುನಿಯೇ, ಯಮುನಾ ನದಿಯಲ್ಲಿ ಸ್ನಾನ ಪಾನಗಳನ್ನು ಮಾಡುವುದರಿಂದ ಬರುವ ಪುಣ್ಯವು ಎಂತಹುದು, ಫಲವಾವುದು, ಇದೆಲ್ಲವನ್ನೂ ನೀನು ಕಂಡು ಕೇಳಿದಂತೆ ನನಗೆ ತಿಳಿಸು. ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ, ಸೂರ್ಯನ ಪುತ್ರಿಯೂ ತ್ರಿಲೋಕ ವಿಖ್ಯಾತೆಯೂ ಆದ ಯಮುನಾದೇವಿಯು ಆ ಪ್ರಯಾಗ ಕ್ಷೇತ್ರದಲ್ಲಿ ನದೀ ರೂಪವಾಗಿ ಹರಿಯುತ್ತಾಳೆಂಬುದು ಸುಪ್ರಸಿದ್ಧವಾದ ವಿಷಯ. ಯಾವ ಪುಣ್ಯ ಮಾರ್ಗದಿಂದ ಗಂಗಾ ನದಿಯು ಹರಿದು ಬರುತ್ತದೆಯೋ ಅದೇ ಮಾರ್ಗದಿಂದ ಯಮುನಾ ನದಿಯೂ ಹರಿಯುತ್ತದೆ. 1000 ಯೋಜನಗಳ ದೂರದಲ್ಲಿರಲಿ, ಕೀರ್ತನ ಮಾಡಿದ ಮಾತ್ರದಿಂದಲೇ ಯಮುನಾ ನದಿಯು ಪಾಪಗಳನ್ನು ಕಳೆಯುವುದು. ಓ ಯುಧಿಷ್ಠಿರ, ಪ್ರಯಾಗ ಕ್ಷೇತ್ರಕ್ಕೆ ಹೋಗಿ ಯಮುನಾ ನದಿಯಲ್ಲಿ ಸ್ನಾನ ಪಾನಗಳನ್ನು ಮಾಡುವುದರಿಂದ ಶ್ರೇಯಸ್ಸಿದೆ. ಅದನ್ನು ಸ್ತುತಿಸಿದರೆ ಪುಣ್ಯ ಬರುವುದು, ದರ್ಶನ ಮಾಡಿದರೆ ಮಂಗಳವಾಗುವುದು. ಯಮುನೆಯಲ್ಲಿ ಸ್ನಾನ ಮಾಡಿ ಅದರ ಪವಿತ್ರೋದಕವನ್ನು ಪ್ರಾಶನ ಮಾಡಿದರೆ 7 ತಲೆಯವರೆಗೆ ವಂಶವು ಪರಿಶುದ್ಧವಾಗುತ್ತದೆ. ಅಲ್ಲಿ ಪ್ರಾಣತ್ಯಾಗ ಮಾಡುವಾತನು ಅತ್ಯುತ್ತಮವಾದ ಗತಿಯನ್ನು ಪಡೆಯುವನು. ಯಮುನಾ ನದಿಯ ಬಲದಡದಲ್ಲಿ ಸುಪ್ರಸಿದ್ಧವಾದ ಅಗ್ನಿತೀರ್ಥವಿದೆ. ಅದರ ಪಶ್ಚಿಮದಲ್ಲಿ ಧರ್ಮರಾಜ ತೀರ್ಥವೆಂಬುದು ಒಂದಿದೆ. ಅದನ್ನು ನರಕ ತೀರ್ಥವೆಂದು ಹೇಳುತ್ತಾರೆ. ಅಲ್ಲಿನ ಸ್ನಾನದಿಂದ ಸ್ವರ್ಗವು, ಮರಣದಿಂದ ಮೋಕ್ಷವು ಲಭಿಸುವವು. ಹೀಗೆ ಯಮುನಾ ನದಿಯ ಬಲದಡದಲ್ಲಿ 1000 ಪುಣ್ಯ ತೀರ್ಥಗಳಿವೆ. ಇನ್ನು ಉತ್ತರ ದಿಕ್ಕಿನಲ್ಲಿ ಇರತಕ್ಕುವನ್ನು ಹೇಳುವೆನು ಕೇಳು. ಮಹಾತ್ಮನಾದ ಆದಿತ್ಯನ ತೀರ್ಥವು ಮೊದಲನೆಯದು. ಅದಕ್ಕೆ ನಿರಂಜನ ತೀರ್ಥವೆಂದು ಪ್ರಸಿದ್ಧಿ ಇದೆ. ಇಂದ್ರಾದಿ ದೇವತೆಗಳು ಅಲ್ಲಿ ಪ್ರತಿದಿನ 3 ವೇಳೆಯಲ್ಲೂ ಸಂಧ್ಯಾ ಪೂಜೆಯನ್ನು ನಡೆಸುವರು.
ಓ ಯುಧಿಷ್ಠಿರ, ದೇವತೆಗಳು, ಎಷ್ಟೋ ಜನ ಜ್ಞಾನಿಗಳು ಆ ತೀರ್ಥವನ್ನು ಸೇವಿಸುತ್ತಾರೆ. ಓ ಧರ್ಮರಾಜ, ಶ್ರದ್ಧಾವಂತನಾಗಿ ಅಲ್ಲಿ ಸ್ನಾನ ಮಾಡು. ಇನ್ನೂ ಬೇಕಾದಷ್ಟು ತೀರ್ಥಗಳಿವೆ. ಎಲ್ಲವೂ ಪಾಪಗಳನ್ನು ಕಳೆಯುವಂತಹವೇ. ಅವುಗಳಲ್ಲಿ ಸ್ನಾನ ಮಾಡಿದವರು ಸ್ವರ್ಗಕ್ಕೆ ಹೋಗುತ್ತಾರೆ. ಮೃತರಾದವರು ಪುನರ್ಜನ್ಮವಿಲ್ಲದ ಸದ್ಗತಿಯನ್ನು ಪಡೆಯುತ್ತಾರೆ. ಗಂಗೆ, ಯಮುನೆ ಇವರಿಬ್ಬರೂ ಸಮಾನವಾದ ಫಲವನ್ನೇ ಕೊಡುತ್ತಾರೆ. ಆದರೆ ಯಮುನೆಗಿಂತ ಗಂಗೆ ಹಿರಿಯವಳೆಂಬ ಭಾವನೆಯಿಂದ ಆಕೆಗೆ ಎಲ್ಲೆಡೆಯಲ್ಲೂ ಮನ್ನಣೆಯು ಹೆಚ್ಚಾಗಿದೆ. ಎಲೈ ಕುಂತಿಪುತ್ರನೇ, ಈಗ ನಾನು ಹೇಳಿದಂತೆ ಎಲ್ಲ ತೀರ್ಥಗಳಿಗೂ ಹೋಗಿ ಸ್ನಾನ ಮಾಡು. ಜೀವಮಾನದಲ್ಲಿ ನೀನು ಮಾಡಿದ ಪಾಪವೆಲ್ಲವೂ ಒಡನೆಯೇ ಮಾಯವಾಗುವುದು. ಪ್ರತಿದಿನವೂ ಬೆಳಗ್ಗೆ ಎದ್ದು ಪ್ರಯಾಗ ಮಾಹಾತ್ಮ್ಯವನ್ನು ಯಾವನು ಓದುತ್ತಾನೋ ಅಥವಾ ಕೇಳುತ್ತಾನೋ ಅವನು ಪಾತಕಗಳಿಂದ ಮುಕ್ತನಾಗಿ ಸ್ವರ್ಗಲೋಕವನ್ನು ಸೇರುತ್ತಾನೆ. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಪ್ರಯಾಗ ಮಾಹಾತ್ಮ್ಯೆ ಅಷ್ಟಾಧಿಕಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 109ನೆಯ ಅಧ್ಯಾಯವಾದ ಪ್ರಯಾಗ ಮಾಹಾತ್ಮ್ಯ, ತೀರ್ಥರಾಜನೆಂಬ ಪ್ರಸಿದ್ಧಿ, ಪ್ರಯಾಗಕ್ಕೆ ಬರಲು ಕಾರಣ ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.